ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಜಮನೋ ಭೃಗುಃ ಶಮನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ನಾವು ನಿಮಗೆ ಈ ಒಂದು ಗೋಚಾರದ ಗ್ರಹಗಳನ್ನು ಕುರಿತು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, 12ನೇ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಎರಡೂ ಗ್ರಹಗಳು ಕೂಡ 12ನೇ ರಾಶಿಯಲ್ಲಿದ್ದಾರೆ. ಹಾಗೆ 11ನೇ ರಾಶಿಯಲ್ಲಿ ರವಿ ಮತ್ತು ಬುಧರು ಏಕಾದಶದಲ್ಲಿ ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಅಷ್ಟಮ ರಾಶಿಯಲ್ಲಿ ರಾಹು, ನವಮ ರಾಶಿಯಲ್ಲಿ ಶನೇಶ್ವರನು. ನೋಡಿ, ಬಹಳಷ್ಟು ಶನೇಶ್ವರನ ಅನುಕೂಲ ಅನುಗ್ರಹ ಆಗ್ತಾ ಇದೆ. ಹಾಗಾಗಿ ಶನೇಶ್ವರನು ನಿಮಗೆ ನೀವು ಪ್ರಾಮಾಣಿಕವಾಗಿ ಧರ್ಮದಲ್ಲಿ ಮಾಡಿದಂತಹ ಎಲ್ಲ ಕೆಲಸಕ್ಕೂ ಕೂಡ ಒಳ್ಳೆಯ ಫಲವನ್ನು ಶನೇಶ್ವರ ನೀಡ್ತಾ ಇದ್ದಾನೆ. ಹಾಗೆ ನವಮ ಸ್ಥಾನದಲ್ಲಿ ಕುಜ ಇದ್ದಾನೆ. ನೋಡಿ, ಹೀಗೆಲ್ಲ ಇದೆ ಒಂದು ಹಂತಕ್ಕೆ. ಮತ್ತು ಏಕಾದಶದಲ್ಲಿ ಇರುವಂತಹ ರವಿ ಬುಧರು ಎಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಕೊಡಲಿಕ್ಕೆ ಶಕ್ತಿವಂತರಾಗಿದ್ದಾರೆ. ಇನ್ನು ಈ ತಿಂಗಳಲ್ಲಿ ವಿಶೇಷವಾದಂತಹ ಹಬ್ಬ ಹರಿದಿನಗಳು ಏನಿದೆ ಅಂತಂದರೆ, 1ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಮತ್ತು ಆ ದಿವಸ ಹುಣ್ಣಿಮೆಯೂ ಕೂಡ ಇದೆ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 11ನೇ ತಾರೀಕಿಗೆ ಹನುಮತ್ ಜಯಂತಿ ಅಂತ, ಹಾಗೆ 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 15ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದೊಂದು ತಿಂಗಳಕ್ಕೂ ಕೂಡ ಸಂಕ್ರಾಂತಿ ಬರುತ್ತೆ. ವೃಷಭ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 5ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ 17ನೇ ತಾರೀಕಿಂದ ಅಧಿಕ ಮಾಸ ಅಂತೇಳಿ ಶುರುವಾಗುತ್ತೆ. 15ನೇ ತಾರೀಕಿಂದ 17ನೇ ತಾರೀಕಿಂದ ಅಧಿಕ ಮಾಸ ಇದೆ. ಹಾಗೆ 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಪುನಃ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಹೀಗೆ ಎಲ್ಲ ಹಬ್ಬ ಹರಿದಿನಗಳೇ ಇದೆ. ಒಂದು ಹಂತಕ್ಕೆ ಒಳ್ಳೆ ರೀತಿಯಾದಂತಹ ಪೂಜಾ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಶುಭವಾದಂಥದ್ದು. ಯಾಕಂದರೆ ಇದು ವೈಶಾಖ ಮಾಸ. ವೈಶಾಖ ಮಾಸದಲ್ಲಿ ಏನೇನು ನಾವು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಗಳನ್ನು ಮಾಡ್ತೇವೆ ಅಲ್ವಾ, ಅದು ಬಹಳ ಒಂದು ಒಳ್ಳೆ ರೀತಿಯಾದಂಥ ಶುಭವಾದಂಥ ಫಲಗಳನ್ನು ನೀಡ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ನೋಡಿ, ಬಹಳ ಮುಖ್ಯವಾಗಿ ನಾವು ಕರ್ಕಾಟಕ ರಾಶಿಯವರಿಗೆ ಏನಾಗಿದೆ ಅಂತಂದರೆ, ಒಂದಂತಕ್ಕೆ ಮನಸ್ಸಿಗೆ ಬಹಳ ಧೈರ್ಯ ಇದೆ, ನಿಮ್ಮ ಸ್ವಸಾಮರ್ಥ್ಯ ಇದೆ, ನಿಮ್ಮ ಕೆಲಸವನ್ನು ನೀವು ಬಹಳ ಶ್ರದ್ಧೆ, ಭಕ್ತಿ, ಪ್ರೀತಿಯಿಂದ ಮಾಡ್ತಾ ಇದ್ದೀರಿ. ಆದರೆ ಕ್ಷಣಕ್ಕೆ ರಿಸಲ್ಟ್ ಬರ್ತಾ ಇಲ್ಲ, ಕ್ಷಣಕ್ಕೆ ಅನುಕೂಲತೆಗಳಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಒದ್ದಾಟ, ಎಲ್ಲೋ ಒಂದು ಕಡೆಗೆ ಸಮಸ್ಯೆ, ಎಲ್ಲೋ ಒಂದು ಕಡೆ ಖಿನ್ನತೆ. ಇಷ್ಟೆಲ್ಲ ನಾನು ಹೋರಾಟ ಮಾಡ್ತಾ ಇದ್ದೇನಲ್ಲ, ನನಗೆ ಯಾಕೆ ಸರಿಯಾದಂತಹ ಒಂದು ಉತ್ತರ ಅಥವಾ ಫಲಿತಾಂಶ ಬರ್ತಾ ಇಲ್ಲ ಅಂಥೇಳಿ ನೀವು ನಿರೀಕ್ಷಣೆ ಮಾಡ್ತಾ ಇದ್ದೀರಿ. ಆ ನಿರೀಕ್ಷಣೆ ನೀವು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರೋ, ಆ ಕೆಲಸ ಇವತ್ತಲ್ಲ ನಾಳೆಗೆ ಒಳ್ಳೆ ರೀತಿಯಾದಂಥ ಫಲವನ್ನು ಕೊಟ್ಟೇ ಕೊಡುತ್ತದೆ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಒಳ್ಳೆ ರೀತಿಯಾದಂಥ ಫಲವನ್ನು ಅಥವಾ ಕೆಟ್ಟ ರೀತಿಯಾದಂಥ ಫಲಗಳನ್ನು ಕೊಡಲೇಬೇಕು. ಯಾಕಂದರೆ ನೀವು ಮನಸ್ಫೂರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಭಾಗ್ಯದಲ್ಲಿರುವಂಥ ಶನೇಶ್ವರನು ನಿಮಗೆ ವಿಶೇಷವಾಗಿ ಭಾಗ್ಯವನ್ನು ವೃದ್ಧಿ ಮಾಡ್ತಾ ಇದ್ದಾನೆ. ಭಾಗ್ಯಕ್ಕೆ ಒಂದು ಹಂತಕ್ಕೆ ಒಂದು ಸ್ಟೆಪ್ಪನ್ನು ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ನೀವು ಮಾಡ್ತಾ ಇದ್ದೀರಲ್ವ, ಆ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಪ್ರಯತ್ನ ಮಾಡಿ. ಯಾಕಂದರೆ 12ನೇ ರಾಶಿಯ ಗುರು ಈ ಕ್ಷಣಕ್ಕೆ ಫಲ ಬರದೇ ಇರಬಹುದು, ಆದರೆ ಫಲವೇ ಇಲ್ಲ ಹೇಳುವಂಥದ್ದಲ್ಲ, ಅಥವಾ ಫಲವೇ ಜೀವನದಲ್ಲಿ ಆಗುವುದಿಲ್ಲ ಹೇಳುವಂಥ ಅರ್ಥವೂ ಅಲ್ಲ. ಆದರೆ ಕೆಲವೊಂದು ಸಲ ನಾವು ತಾಳ್ಮೆಯಿಂದ, ಪ್ರಾಮಾಣಿಕವಾಗಿ, ನಿಧಾನವಾಗಿ ಯೋಚನೆ ಮಾಡಿ ಕೆಲವೊಂದಷ್ಟು ತೀರ್ಮಾನ ತೆಗೆದುಕೊಳ್ಬೇಕು. ಎಷ್ಟೋ ಸಲ ಗಾಬರಿಯಿಂದ ತಿಳ್ಕೊಂಡಂತಹ ತೀರ್ಮಾನಗಳು ಕೆಲವೊಂದಷ್ಟು ವ್ಯತ್ಯಾಸವೂ ಕೂಡ ಆಗುತ್ತೆ. ಹಾಗಾಗಿ ನಾವು ಸಮಯ, ಸಂದರ್ಭ ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಒಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಪರಿಶ್ರಮ, ನಿಮ್ಮ ಪ್ರಯತ್ನಗಳು ಇವತ್ತೆಲ್ಲ ನಾಳೆ ಸಫಲವಾಗುವಂಥ ಸಮಯ ಬಂದೇ ಬರುತ್ತೆ. ಯಾಕಂದರೆ ಗುರು ರಾಶಿಗೆ ಬರವನಿದ್ದಾನೆ. ಹಾಗೆ ಶನೇಶ್ವರನು ಕೂಡ ನಿಮಗೆ ಭಾಗ್ಯದಲ್ಲಿರುವಂಥ ಶನೇಶ್ವರನು ಫಲ ಕೊಡ್ತಾನೆ. ಯಾಕಂದರೆ ಕೆಲಸವನ್ನು ಮಾಡಿದ್ರೆ ಅದು ರಿಸಲ್ಟನ್ನು ಖಂಡಿತವಾಗೂ ನಮಗೆ ಕೇಳಲಿಕ್ಕೆ ಪ್ರಯತ್ನ ಇದೆ, ಸಿಕ್ಕೇ ಸಿಗುತ್ತೆ ಹೇಳುವಂಥ ಧೈರ್ಯ. ಹಾಗಾಗಿ ಒಂದೊಂದಕ್ಕೆ ಆ ಧೈರ್ಯದಿಂದ ನಿಮ್ಮ ಕರ್ತವ್ಯದ ಬಗ್ಗೆ ಈ ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿ, ಕರ್ತವ್ಯದ ಬಗ್ಗೆ ಪ್ರಯತ್ನಗಳನ್ನು ಜಾಸ್ತಿ ಗಮನಿಸ್ಕೊಳ್ಳಿ.
ನೋಡೋಣ ಏನೇನು ಶುಭವಾಗುತ್ತೆ ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ, ಒಂದನೇದಾಗಿ ಶುಕ್ರನು 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಆಗಬಹುದು, ಮತ್ತು ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥದ್ದು, ಒಂದಂತಕ್ಕೆ ನಿಮ್ಮ ಸ್ನೇಹಿತರು, ಬಂಧುಗಳು, ಯಾರ್ಯಾರು ಅಣ್ಣ ತಮ್ಮ ಕುಟುಂಬದ ಸದಸ್ಯರಿದ್ದಾರೋ ಅಂತಹ ಎಲ್ಲ ವ್ಯಕ್ತಿಗಳನ್ನು ಕುರಿತು ಹೋಗುವಂತಹ ಪ್ರಯತ್ನ, ಅವರ ಜೊತೆಗೆ ಸಮಯ ಕಳೆಯುವಂಥದ್ದು ಹೀಗೆಲ್ಲ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆಗಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಸಂತೋಷದಿಂದ ಇರ್ತಾರೆ. ನಿಮಗೂ ಒಂದು ಹಂತಕ್ಕೆ ಸ್ವಲ್ಪ ಖರ್ಚಾಗತ್ತೆ ಜೋಬಿಂದ, ಆದರೂ ಕೂಡ ಜೊತೆಗೆ ಸಂತೋಷ ಬರುತ್ತೆ. ಯಾಕಂದರೆ ಯಾವುದಕ್ಕಾದರೂ ಒಂದಕ್ಕೆ ಖರ್ಚು ಆಗಲೇಬೇಕಲ್ವ ಜೀವನದಲ್ಲಿ. ಗಳಿಸಿಟ್ಟಿರುವಂಥ ಹಣ ಎಲ್ಲೂ ಹೋಗಬೇಕು, ಒಳ್ಳೆಯ ಕೆಲಸಕ್ಕೆ ಹೋದಾಗ ಸಂತೋಷ ಅಲ್ವಾ, ಆ ಸಂತೋಷವನ್ನು ಕೂಡ ಪಡೆಯಬೇಕು. ಹಾಗಾಗಿ ಒಟ್ಟಿನಲ್ಲಿ ಸ್ವಲ್ಪ ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಅಷ್ಟಮದ ರಾಹು ಏನಂತಂದರೆ ಸ್ವಲ್ಪ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಮತ್ತು ಹಣಕಾಸಿನ ಸ್ವಲ್ಪ ಮುಗ್ಗಟ್ಟಾಗ್ತಾ ಇದೆ, ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಸಿಕ್ಕಾಕೊಂಡಿದೆ ಅನ್ನೋ ಅನಿಸ್ಕೊಳ್ತಾ ಇದೆ, ಅಥವಾ ಹಣ ಬರ್ತಾ ಇಲ್ಲ ಅಲ್ಲ ಒದ್ದಾಡ್ತಾ ಇದ್ದೀರಿ ನಿಜ. ಆದರೆ ಒಂದಲ್ಲ ಒಂದು ಸಮಯಕ್ಕೆ ಬರುತ್ತೆ, ಈ ಕ್ಷಣಕ್ಕೆ ಬರದೇ ಇರಬಹುದು, ಆದರೆ ಸಂಪೂರ್ಣವಾಗಿ ಬರುವುದೇ ಇಲ್ಲ ಹೇಳುವಂಥದ್ದಿಲ್ಲ. ಯಾಕಂದರೆ ಕರ್ಕಾಟಕ ರಾಶಿಯವರು ಒಂದಂತಕ್ಕೆ ಬೇಕಾದಷ್ಟು ಸಂಪಾದನೆ ಮಾಡಿದಿರಿ, ಬೇಕಾದಷ್ಟು ಕಳೆದಿದ್ದೀರಿ, ಬೇಕಾದಷ್ಟು ಮುಂದೆ ಸಂಪಾದನೆ ಮಾಡ್ತೀರಿ, ಆ ಧೈರ್ಯ ನಿಮಗಿದೆ. ಹಾಗಾಗಿ ನೀವು ಒಂದು ಹಂತಕ್ಕೆ ತಾಳಿದವನು ಬಾಳೆಯಾನು ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಮತ್ತು ಎರಡನೇದಾಗಿ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯ. ಯಾಕಂದರೆ ಎಷ್ಟೋ ಸಲ ನಮ್ಮ ಆರೋಗ್ಯವೇ ಸರಿ ಇರುವುದಿಲ್ಲ, ನಮ್ಮಲ್ಲೇ ಸಮಸ್ಯೆಗಳು, ನಮ್ಮಲ್ಲೇ ಚಿಂತೆ, ಹೀಗೆ ಪುನಃ ಬರ್ತಾ ಇರ್ತದೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂತಹ ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯಕ್ಕೆ ಒತ್ತಿ ಕೊಟ್ಟು ಅದರ ಬಗ್ಗೆ ನೀವು ಗಮನಿಸ್ತಾ ಹೋಗಬೇಕು. ನಿಮ್ಮ ಆರೋಗ್ಯವೇ ಭಾಗ್ಯ ಎಂಬುದನ್ನು ಕೂಡ ತಿಳ್ಕೊಳ್ಬೇಕು. ಇನ್ನು ಭಾಗ್ಯದಲ್ಲಿರುವ ಶನೇಶ್ವರನು ನೋಡಿ, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ಧಾರ್ಮಿಕ ಮುಖಂಡರು, ಸನ್ಯಾಸಿಗಳು, ಮತ್ತು ರಾಜಕೀಯ ವ್ಯಕ್ತಿಗಳು, ಒಂದು ಹಂತಕ್ಕೆ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ದಣಿಗಳು, ಯಾಕಂದರೆ ನೀವೇ 100 ಜನಕ್ಕೆ ಮನೆ ಕಟ್ಟಿಕೊಡ್ತಾ ಇದ್ದೀರಿ ಅಂಥವರಿಗೆ, ಮತ್ತು ಭೂಮಿಯಲ್ಲೆಲ್ಲೋ ಒಂದು ಹಂತಕ್ಕೆ ಲಾಭಾಂಶಗಳು ಸಿಗುವಂಥದ್ದು. ಹೀಗೆ ಒಂದು ಹಂತಕ್ಕೆ ಕುಜನಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ, ದಶಮದ ಕುಜನು ಸ್ವಕ್ಷೇತ್ರಗತನಾಗಿದ್ದಾನೆ. ಹಾಗಾಗಿ ಭೂಮಿಯಿಂದ ಎಲ್ಲೋ ಒಂದು ಸ್ವಲ್ಪ ಲಾಭ ಆಗುವಂಥದ್ದು, ಅಥವಾ ಸರ್ವೆ ಆಗಿಲ್ಲ, ಸರ್ವೆಯಲ್ಲೇನೋ ತೊಂದರೆ ಆಗಿದ್ದರೆ ಸರ್ವೆ ಆಗುವಂಥದ್ದು, ಅಥವಾ ಯಾವುದೋ ಒಂದು ಲೋನ್ ಆದರೆ, ಒಂದು 10 ಲಕ್ಷ ಲೋನ್ ಆದರೆ ಒಂದು ಚಿಕ್ಕದಾದಂಥ ಒಂದು ಸೈಟ್ ತೆಗೆದುಕೊಳ್ಬೇಕು ಯೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ ಅದು ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ದಶಮದಲ್ಲಿರುವಂಥ ಕುಜನು ಬಲಿಷ್ಠವಾಗ್ತಾನೆ. ಶಾಸ್ತ್ರದಲ್ಲಿ ದಶಮ ಮಂಗಾರಕಂ ವಿಂದ್ಯಾತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. 10ನೇ ರಾಶಿಯಲ್ಲಿ ಅಥವಾ 10ನೇ ಭಾವದಲ್ಲಿ ಜಾತಕದಲ್ಲಿರಲಿ ಅಥವಾ ಗೋಚಾರದಲ್ಲಿರಲಿ ಕುಜನು ಬಂದಾಗ ಭೂಮಿಯ ಸಂಬಂಧವಾದಂಥ ಬೆಳವಣಿಗೆಗಳನ್ನು ಕೊಡ್ತಾನೆ. ಅಥವಾ ಭೂಮಿಯ ವ್ಯಾಜ್ಯಗಳು, ಹಿಂದೆಲ್ಲ ನೀವು ನೋಡಿ 2 ವರ್ಷ 3 ವರ್ಷದಿಂದಲೇ ಎಷ್ಟು ಕಷ್ಟದಲ್ಲಿದ್ದಿರಿ, ಎಷ್ಟು ಸಮಸ್ಯೆಯಲ್ಲಿದ್ದಿರಿ, ಒಮ್ಮೆ ಯೋಚನೆ ಮಾಡ್ತಾ ಹೋಗಿ. ಅಂತಹ ಕಷ್ಟ, ಸಮಸ್ಯೆ, ಚಿಂತೆಗಳು ಈಗ ಸದ್ಯಕ್ಕೆ ನಿಮಗಿಲ್ಲ. ಸದ್ಯಕ್ಕೆ ಇದೇ ಯಾವುದು ಹಣಕಾಸಿಗೆ ತುಂಬ ಟೈಟ್ ಆಗಿದೆ, ಹಣಕಾಸಿಗೆ ವ್ಯವಸ್ಥೆಗೆ ಒತ್ತಾಡ್ತಾ ಇದ್ದೀರಿ, ಅಥವಾ ಕೆಲಸ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಪ್ರತಿಕ್ರಿಯೆಯೋ ರಿಸಲ್ಟು ಸರಿಯಾಗಿ ಬರದೇ ಇರಬಹುದು, ಅದು ಖಂಡಿತ ನನಗೂ ಅರ್ಥ ಆಗುತ್ತೆ. ಆದರೂ ಕೂಡ ಒಂದು ಹಂತಕ್ಕೆ ಹಿಂದೆ ಇದ್ದಂತಹ ಕಷ್ಟ, ಹಿಂದೆ ಇದ್ದಂತಹ ಸಮಸ್ಯೆಗಳು, ಹಿಂದೆ ಇದ್ದಂತಹ 1 ರೂಪಾಯಿಗೂ ಒದ್ದಾಡುವಂತಹ ಪರಿಸ್ಥಿತಿ ಇತ್ತಲ್ವ, ಅಂತಹದ್ದು ಖಂಡಿತ ನಿಮಗೆ ಇಲ್ಲ. ಭಗವಂತನು ಬಹಳಷ್ಟು ಸುಧಾರಣೆಯನ್ನು, ಬಹಳಷ್ಟು ಮೇಲ್ಮಟ್ಟವನ್ನು ಕೊಟ್ಟಿದ್ದಾನೆ. ಮೇಲಕ್ಕೆ ನೋಡ್ತಾ ಹೋದರೆ ದೊಡ್ಡ ಗುಡ್ಡ, ಹಾಗೆ ದೊಡ್ಡ ಶ್ರೀಮಂತರು, ಹೀಗೆ ಬಹಳಷ್ಟು ಜನ ಕಾಣಬಹುದು. ಆದರೆ ತಕ್ಕ ಮಟ್ಟಿಗೆ ಆ ಭಗವಂತನು ನಿಮಗೆ ಅನುಗ್ರಹಿಸಿದ್ದಾನೆ. ಆರ್ಥಿಕವಾಗೂ ಅನುಗ್ರಹಿಸಿದ್ದಾನೆ, ಮಾನಸಿಕವಾಗೂ ಅನುಗ್ರಹಿಸಿದ್ದಾನೆ, ಮತ್ತು ನಿಮ್ಮ ಒಂದು ಹಂತಕ್ಕೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ನಿಮ್ಮ ಸಪೋರ್ಟ್ ಸಿಗುವ ಹಾಗೆ ಭಗವಂತನ ಅನುಗ್ರಹಿಸಿದ್ದಾನೆ. ಎಷ್ಟೋ ಸಲ ಕುಟುಂಬದ ಸಪೋರ್ಟ್ ಇರೋದಿಲ್ಲ, ಒಬ್ಬರೇ ಹೋರಾಟ ಮಾಡಬೇಕು, ಒಬ್ಬರೇ ಮುಂದೆ ಹೋಗಬೇಕು. ಏನೇ ಮಾಡಿದ್ರೂ ಕೂಡ ಲಾಭ ಅಥವಾ ಸುಖ ದುಃಖ ಎಲ್ಲವೂ ಕೂಡ ಒಬ್ಬನಿಗೆ ಬರುತ್ತೆ. ಆದರೆ ಈಗ ಸದ್ಯಕ್ಕೆ ಹಾಗಲ್ಲ. ನಿಮಗೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಕೂಡ ಭಗವಂತನು ಭಾಗ್ಯದಲ್ಲಿರುವಂಥ ಶನೇಶ್ವರನು ನೀಡ್ತಾ ಇದ್ದಾನೆ. ಶನೇಶ್ವರನಿಂದ ಒಂದು ಕುಟುಂಬದ ಅನುಕೂಲ, ಮತ್ತು ಹಿಂದೆ ಇರುವಂತಹ ವ್ಯಾಜ್ಯಗಳೆಲ್ಲ ನಿವೃತ್ತಿ ಆಗುವಂಥದ್ದು, ಮತ್ತು ಧಾರ್ಮಿಕವಾದಂಥ ಕ್ಷೇತ್ರ, ಪಾಠ ಪ್ರವಚನ ಮಾಡ್ತಾ ಇರುವಂಥವರಿಗೆ ಒಂದು ವೇದಿಕೆ, ಒಂದು ಅವಕಾಶಗಳು ಸಿಗುವಂಥದ್ದು, ಮತ್ತು ಬಹುಮುಖವಾದಂತಹ ಪ್ರತಿಭೆ ಉಳ್ಳಂಥವರು ಕರ್ಕಾಟಕ ರಾಶಿಯವರು. ಯಾವ ವಿಷಯ ಕೇಳಿದ್ರೂ ಅವರಿಗೆ ಗೊತ್ತಿದೆ, ಯಾವ ವಿಷಯ ಕೇಳಿದ್ರೂ ನೀವು ಮಾತಾಡ್ತೀರಿ ಅಲ್ವ. ಹಾಗಾಗಿ ಅಂತಹ ಇನ್ಕಮ್ ಸೋರ್ಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬರುವ ಹಾಗೆ ಆಗ್ತಾ ಇದೆ. ನಿಮಗೆ ಖಂಡಿತವಾಗೂ ಬರುತ್ತೆ. ಮತ್ತು ರಾಜಕೀಯ ಮುಖಂಡರಿಗೆ ಅಥವಾ ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬಹಳ ಶುಭವಾದಂಥ ಅವಕಾಶಗಳಿದೆ. ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಅನಿಸುತ್ತೆ, ಆದರೆ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಅದು ಪರಿಹಾರ ಆಗುವಂತಹ ಅವಕಾಶಗಳು ಕೂಡ ಈ ತಿಂಗಳಲ್ಲಿ ನಿಮಗಿದ್ದಾವೆ. ಹಾಗೆ ಏಕಾದಶಿಯಲ್ಲಿರುವಂತಹ ರವಿ ಬುಧರು, ಮಕ್ಕಳ ಬಗ್ಗೆ ತೀರಾ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಅವರಿಗೂ ಕೂಡ ಒಂದಲ್ಲ ಒಂದು ದಿವಸ ಸದ್ಬುದ್ಧಿ ಬರುತ್ತೆ, ಸದ್ಬುದ್ಧಿ ಸದಾಚಾರಗಳು ಬರುತ್ತೆ, ಒಂದು ದಿವಸಕ್ಕೆ ಅದೆಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ ಇರಬೇಕು. ಯಾರ ಮೇಲೂ ಕೂಡ ಏನು ಒತ್ತಡ ಮಾಡಿ ಏನೂ ಕೂಡ ಪ್ರಯೋಜನ ಇಲ್ಲ. ಜೀವನದಲ್ಲಿ ಕೆಲವೊಂದಷ್ಟನ್ನು
ನಾವು ಎಷ್ಟಾಗುತ್ತೋ ಅಷ್ಟು ಸಮಾಧಾನವಾಗಿ ನಿರಂತರವಾಗಿ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಹೋಗಬೇಕು. ಅವು ನಮಗೆ ಕೈ ಹಿಡಿತಾ ಬರುತ್ತೆ, ಅವು ನಮಗೆ ಲಾಭಾಂಶಗಳನ್ನು ಕೊಡ್ತಾ ಹೋಗುತ್ತೆ ಅಲ್ವಾ. ಯಾಕಂದರೆ ಎಷ್ಟೋ ಸಲ ಇವತ್ತಿನ ಕಾಲಕ್ಕೆ ಮಕ್ಕಳಿಗೆ ತುಂಬ ಒತ್ತಡ ಮಾಡೋದು, ಓದಪ್ಪ ನೀ ಫಸ್ಟ್ ರ್ಯಾಂಕ್ ಬರಪ್ಪ ಅಂತ ಹೇಳೋದು. ವಿದ್ಯೆ ಬೇಕು ಖಂಡಿತವಾಗೂ, ವಿದ್ಯೆ ಇಲ್ಲದೇ ಇದ್ದಂಥವನು ಹದ್ದಿಗಿಂತ ಕಡೆ ಅಂಥೇಳಿ ಹೇಳ್ತಾರೆ. ಆದರೆ ವಿದ್ಯೆಯೂ ಬೇಕು, ಅದರ ಜೊತೆಗೆ ತಾಳ್ಮೆಯೂ ಬೇಕು, ಅದರ ಜೊತೆಗೆ ಸರಿಯಾದಂತಹ ಜೀವನವನ್ನು ನಡೆಸುವಂತಹ ಏನು ವಿದ್ಯೆ ಇದೆಯಲ್ವ ಅದಕ್ಕೆ ಜಾಸ್ತಿಯಾದಂತಹ ಅವಕಾಶಗಳಿಗೆ ನಾವು ಕೊಡಬೇಕು. ತುಂಬ ಸಲ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅದು ಓದಪ್ಪ ಇದು ಓದಪ್ಪ ಅಂತ ಹೇಳ್ತೀರ ಒತ್ತಡ ಮಾಡೋದು, ಅದರಿಂದ ಅವರಿಗೆ ಡಿಸ್ಟರ್ಬ್ ಆಗೋದು. ಯಾಕಂದರೆ ಇವತ್ತಿನ ಕಾಲಕ್ಕೆ ಹೇಗಾಗಿದೆ, ತಾಂತ್ರಿಕವಾದಂತಹದ್ದು ಯಾವುದೂ ಸರಿಯಾದಂಥ ಉಪಯೋಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಬರೀ ಒತ್ತಡ ಆಗಿದೆ. ಹಾಗಾಗಿ ಒಂದಷ್ಟು ಸಮಾಧಾನವಾದಂಥ ಅವಕಾಶಗಳು, ಸಮಾಧಾನವಾದಂತಹ ವಿದ್ಯೆಗಳಿಗೆ ನಾವು ಅವಕಾಶ ಕೊಡಬೇಕು. ಎಲ್ಲ ತೀರ ಒತ್ತಡವನ್ನು ಮಾಡ್ತಾಯಿದ್ರು ವಿದ್ಯಾರ್ಥಿಗಳಿಗೆ, ಒಂಥರ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಆಗಿಬಿಡುತ್ತೆ. ಹಾಗಾಗಿ ಅವರು ಏನು ಓದ್ತಾರೋ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಹಂತವಾಗಿ ಅವರು ಯಾವುದನ್ನು ಸ್ವೀಕಾರ ಮಾಡ್ತಾರೋ ಅದನ್ನು ಕೊಡ್ತಾ ಬರುವಂಥ ಪ್ರಯತ್ನ ಮಾಡಬೇಕು. ಮತ್ತು ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಬಹಳ ಶುಭವಾದಂಥ ಅವಕಾಶಗಳಿದ್ದಾವೆ. ಹಾಗೆ ರವಿಯಿಂದ ಒಂದು ಒಳ್ಳೆಯ ರೀತಿಯಾದಂತಹ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯವನ್ನು ಕೂಡ ನೀವು ತಕ್ಕ ಮಟ್ಟಿಗೆ ನಿರೀಕ್ಷೆ ಮಾಡಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಅಡುಗೆ ಕ್ಯಾಂಟ್ರಿಕ್ ಮಾಡ್ತಾ ಇರುವಂಥವರು ಅಥವಾ ಹೋಟೆಲ್ ನಡೆಸ್ತಾ ಇದ್ದಂಥ ವ್ಯಕ್ತಿಗಳಿಗೆಲ್ಲ ಒಂದು ಹಂತಕ್ಕೆ ಖುಷಿ ಸಂತೋಷವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಶಾರೀರಿಕವಾಗಿ ಏನೋ ಸ್ವಲ್ಪ ಚರ್ಮದ ಸಂಬಂಧವಾದಂಥದ್ದು ಅಥವಾ ಕಲೆಗಳಾಗಿರುವಂಥದ್ದು ಸ್ವಲ್ಪ ಅದೆಲ್ಲ ಪರಿಹಾರ ಆಗಲಿಕ್ಕೆ ಔಷಧಿ ಉಪಚಾರಗಳಿಂದ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಎಲ್ಲೋ ಒಂದು ಹಂತಕ್ಕೆ ವಾಹನದಿಂದ ತೊಂದರೆಯೂ ಆಗಬಹುದು, ವಾಹನ ಏನೋ ಸೇಲಿಗೆಲ್ಲ ಆಗುವಂಥದ್ದಿದ್ರೆ ಅದು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮನೆಯಲ್ಲಿ ಏನೋ ಒಂದು ಮಂಗಲ ವಾತಾವರಣಗಳು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ವಿಧಿವಿಧಾನಗಳು, ಹೀಗೆ ಮನೆಯಲ್ಲಿ ಏನೋ ಒಂದು ಸಮಾಧಾನಕರವಾದಂಥ ಅವಕಾಶಗಳನ್ನು ಕೂಡ ಭಗವಂತನು ನೀಡಬಹುದು. ಮತ್ತು ಈ ತಿಂಗಳಲ್ಲಿ ನಿಮ್ಮಿಂದ ಒಂದಷ್ಟು ಧರ್ಮ ಕಾರ್ಯಗಳು, ಒಳ್ಳೆಯ ರೀತಿಯಾದಂತಹ ಪ್ರಯತ್ನಗಳು, ಪ್ರಚೋದನೆಗಳು, ಯಾಕಂದರೆ ಒಳ್ಳೆಯದು ಮಾಡಬೇಕು ಅಂದರೆ ಒಬ್ಬರಿಗೆ ಒಳ್ಳೆಯದನ್ನು ತೋರಿಸುವಂಥದ್ದು ಬಹಳ ಉತ್ತಮವಾದಂಥದ್ದು. ಕೇವಲ ನಿಮ್ಮ ಕೈಯಲ್ಲಿ ಆಗಲಿಲ್ವಾ, ನಿಮ್ಮ ಬಡತನ ಇದೆ ಅಂತಂದರೆ ಯಾರಾದರೂ ಒಳ್ಳೆಯದು ಕೂಡ ಅವರಿಗೆ ನೋಡಪ್ಪ ಇಂತಹ ಒಂದು ವಿನಿಯೋಗ ನಡೀತಾ ಇದೆ, ನಿನ್ನ ಕೈಲಾದಂಥ ಸಹಾಯ ಮಾಡುವಂತಂದರೆ ಅಂತಹ ಸಹಾಯಕ್ಕೂ ಕೂಡ ಖಂಡಿತವಾಗೂ ಕೂಡ ಪುಣ್ಯ ಇದೆ. ಹಾಗಾಗಿ ಧರ್ಮ ಕಾರ್ಯ ಮಾಡುವಂತಹ ಮನಸ್ಥಿತಿ ನಿಮಗೆ ಇದೆ. ಆದರೆ ಕೆಲವೊಂದು ಸಲ ಹಣಕಾಸೆ ಮುಗ್ಗಟ್ಟಾಗ್ತದೆಯಲ್ಲ, ಅವಾಗೇನು ಮಾಡ್ತೀರಾ? ಜೋಬಲ್ಲಿ 1000 ರೂಪಾಯಿ ಇದ್ದರೆ ಏನಾದರೂ ಒಂದು 50 ರೂಪಾಯಿ 100 ರೂಪಾಯಿ ಒಳ್ಳೆಯದಕ್ಕೆ ಉಪಯೋಗಿಸಬಹುದು. ಕೆಲವೊಂದು ಸಲ ಅದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಆ ಕಷ್ಟವನ್ನೇ ನಾವು ಚಿಂತನೆ ಮಾಡ್ತಾ ಇರುವಂಥದ್ದಲ್ಲ, ಇಷ್ಟು ಭಗವಂತ ಕೊಟ್ಟಿದ್ದಾನೆ ನಾಳೆಗೆ ಅನುಕೂಲ ಆಗುತ್ತೆ ಹೇಳೋದನ್ನು ಮುಂದೆ ತಿಳ್ಕೊಂಡು ಹೋಗ್ತಾ ಇರುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಬಹಳಷ್ಟು ಜನಕ್ಕೆ ಈ ಹೊಟ್ಟೆ ಸಂಬಂಧವಾದಂತಹ ಮತ್ತು ಕರುಳಿನ ಸಂಬಂಧವಾದಂಥ ರೋಗಗಳು, ತೊಂದರೆಗಳಿದ್ದರೆ ಸ್ವಲ್ಪ ಚಿಕಿತ್ಸೆ ಔಷಧಿ ಉಪಚಾರಗಳನ್ನು ಕೂಡ ಮಾಡಿಕೊಳ್ಳಿ. ಸ್ವಲ್ಪ ರೋಗದ ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಅಲ್ಸರ್ ಆಗುವಂಥದ್ದು, ಕರಳು ಸಂಬಂಧವಾದ್ದು ನೋಡಿ, ಮುಂಚೆನೇ ಹೀಟ್ ಇದೆ, ವಾತಾವರಣಗಳು ಕೂಡ ಸರಿಯಾದಂತಹ ಅವಕಾಶಗಳಿಲ್ಲ. ಹಾಗಾಗಿ ಮಳೆ ಬಂದರೆ ಮಳೆ ಬಂದು ಹೋಗುತ್ತೆ, ಬಿಸಿಲಿದ್ರೆ ವಿಪರೀತ ಆದಂಥ ಬಿಸಿಲು, ಹೀಗೆ ಹಾಗಾಗಿ ಅಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಇನ್ನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವೇನೋ ಮಾಡಿ, ಆದರೆ ಈ ತಿಂಗಳಲ್ಲಿ ಗುರು 12ನೇ ರಾಶಿಯಲ್ಲಿ ಶುಕ್ರನ ಜೊತೆ ಕೂತ್ಕೊಂಡಿದ್ದಾನೆ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನವನ್ನು ಬಿಡುವಂಥದ್ದು ಬೇಡ. ಬಹಳಷ್ಟು ಜನ ಅಶ್ಲೇಷ ನಕ್ಷತ್ರದವರು ಮದುವೆಗೆ ಒದ್ದಾಡ್ತಾ ಇದ್ದೀರಿ, ಮದುವೆ ಅಂತ ಹೇಳಿ ಅಲ್ವಾ. ಹಾಗಾಗಿ ಮದುವೆ ಆಗಬೇಕು ಅಂದರೆ ಮನುಷ್ಯ ಪ್ರಯತ್ನವೂ ಕೂಡ ನಡಿಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡಿ, ಆ ಪ್ರಯತ್ನವನ್ನು ಬಿಡಬೇಡಿ. ಮತ್ತು ಈ ಕ್ಷಣಕ್ಕೆ ಈ ತಿಂಗಳಕ್ಕೆ ಆಗದೇ ಇದ್ದರೂ ಮುಂದೆ ನೋಡಿ ಅಧಿಕ ಜ್ಯೇಷ್ಠ ಮಾಸ ಬರುತ್ತೆ, ಅದಾದ್ಮೇಲೆ ಜ್ಯೇಷ್ಠ ಬರುತ್ತೆ, ಆಷಾಢ ಬರುತ್ತೆ, ಶ್ರಾವಣ ಬರುತ್ತೆ. ಶ್ರಾವಣ ಮಾಸದಲ್ಲಾದರೂ ಕೂಡ ಪ್ರಯತ್ನಗಳು ಸಫಲವಾಗಬಹುದು. ಯಾಕಂದರೆ ಇವತ್ತೆಲ್ಲ ಒಂದೇ ದಿವಸಕ್ಕೆ ಒಂದೇ ತಿಂಗಳಕ್ಕೆ ಯಾವುದೂ ಸಾಧ್ಯವಾಗುವುದಿಲ್ಲ. ಹಾಗೂ ವಿವಾಹದ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಎಂಬುದನ್ನು ಕೂಡ ಹೇಳ್ತಾನೆ. ಒಂದು 5 ವಿಷಯದಲ್ಲಿ ಜಾಗ್ರತೆ ಏನು, 1ನೇದಾಗಿ ಸ್ವಲ್ಪ ವಾಹನದಲ್ಲಿ ಅಂತೇಳಿ ಹೇಳಿದೆ. ಹಾಗೆ 2ನೇದಾಗಿ ಏನಾದರೂ ಸಹಿ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಸಹಿ ಹಾಕ್ಕೊಳ್ಳಿ. ಕೆಲವೊಂದು ಸಲ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದೆ. ಅಥವಾ ಯಾರ ಹತ್ರ ಒಂದು 10,000 20,000 ಹಣ ಇಸ್ಕೊಳ್ತೀರಿ ನೀವು, ಆದರೆ ಅದರಲ್ಲೇ 1-2 ನೋಟ್ ಹೆಚ್ಚು ಕಡಿಮೆ ಆಗಿ ಹೋಗಿರುತ್ತೆ. ಹಾಗಾಗಿ ಅಂತಹ ತೊಂದರೆ ಆದರೆ ಕೊನೆಗೆ ಅವರಿಗೂ ಕೇಳಲಿಕ್ಕಾಗಲ್ಲ, ಲಾಸ್ ನಿಮಗಾಗುತ್ತೆ. ಹಾಗಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಜಾಗ್ರತೆ. ಮತ್ತು ಫೈನಾನ್ಸ್ ಮಾಡುವಂಥವ್ರು ಈ ರಾಶಿಯವರಿದ್ದರೆ ಅವರು ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಬೆಳ್ಳಿ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಲಾಭದಾಯಕ ಆಗುತ್ತೆ ಅಂತೇಳಿ ತೊಂದರೆ ಕೆಲವೊಂದು ಸಲ ಬಿದ್ದು ಬಿಡ್ತೀರಿ. ಹಾಗಾಗಿ ಸ್ವಲ್ಪ ಜೋರು ಜಾಗ್ರತೆ ವಹಿಸ್ಕೊಳ್ಳಿ. ಏನಾಗುತ್ತೆ, ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಎಲ್ಲದ್ರ ಬಗ್ಗೆ ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಬಹಳ ಮುಖ್ಯವಾಗಿ ನಿಮ್ಮ ಯೋಚನೆಗಳು ಹೇಗಿರಬೇಕು ಅಂತಂದರೆ, ಸಣ್ಣ ಪುಟ್ಟದ ತೊಂದರೆಗೂ ಕೂಡ ಬಹಳಷ್ಟು ಕೋಪತಾಪಗಳು ಬರ್ತಾ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಹಾಗಾಗಿ ನೀವು ಓಂ ಶಾಂತಿ ಅಂತೇಳಿ ನಿಮಗೆ ಹೇಳ್ಕೊಳ್ತಾ ಇರಬೇಕು. ಯಾಕಂದರೆ ಮನಸ್ಸನ್ನು ಸಮಾಧಾನ ಮಾಡ್ತಾ ಇರಬೇಕು, ಮನಸ್ಸಿಗೆ ದೃಢವಾದಂಥ ದಾರಿಯನ್ನು ನಾವು ತೋರಿಸ್ತಾ ಇರಬೇಕು. ಎಷ್ಟೋ ಸಲ ನಾವು ತೀರಾ ಗಾಬರಿಯಾಗಿಬಿಡ್ತೇವೆ, ಗಾಬರಿಯಾಗಿ ನಮ್ಮ ಜೊತೆಗಿದ್ದವರಿಗೂ ಕೂಡ ಗಾಬರಿ ಆಗುವಾಗ ಆಗಿಬಿಡುತ್ತೆ. ಹಾಗಾಗಿ ಅಂತಹ ಗಾಬರಿ ಆಗೋದು ಕಡಿಮೆ ಆಗುವಾಗ ಪ್ರಯತ್ನಗಳಾಗಬೇಕು.
ಹಾಗೆ ವಿಶೇಷವಾದಂಥ ಖರ್ಚಿನ ವ್ಯವಸ್ಥೆ ಈ ತಿಂಗಳಲ್ಲಿದೆ. ಹಾಗಾಗಿ ಆರ್ಥಿಕವಾಗಿ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಖರ್ಚು ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಶುಕ್ರನ 12ನೇ ರಾಶಿಯಲ್ಲಿ ವಸ್ತ್ರ ಉಪಚಾರಕ್ಕೆ ಖರ್ಚು, ಅಥವಾ ಮನೆಗೆ ಏನಾದರೂ ಖರ್ಚು, ಮನೆ ವ್ಯವಸ್ಥೆಗೆ ಖರ್ಚು, ಅಥವಾ ಮನೆ ಇರುವಂತಹ ವ್ಯಕ್ತಿಗಳಿಗೆ ಖರ್ಚು, ಹೀಗೆ ಒಂದು ಹಂತಕ್ಕೆ ಖರ್ಚು ಈ ತಿಂಗಳಲ್ಲಿ ಜಾಸ್ತಿ ನಿಮಗೆ ಬಾಧಿಸುವಂತಹ ಪ್ರಯತ್ನಗಳಾಗುತ್ತೆ. ಒಂದು ಹಂತಕ್ಕೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆಲ್ಲ ಬಹಳ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಖುಷಿ ಸಂತೋಷಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ನೀರಿನ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವ್ರು, ಹಾಲಿನ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವ್ರು, ಮತ್ತು ಲಿಕ್ವಿಡಿನ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆಗೆ ಶುಭ ಸಮಾಧಾನ ಹೀಗೆಲ್ಲ ಸಿಗುವಂಥ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಮೃದ್ಧಿಯನ್ನು ಕೂಡ ಭಗವಂತನು ಅನುಗ್ರಹಿಸಲಿ, ಕಷ್ಟ ತೊಂದರೆ ತಾಪತ್ರಗಳನ್ನು ಪರಿಹಾರ ಮಾಡಲಿ ಎಂಬುದನ್ನು ಕೂಡ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು ನೋಡಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಸಂಕಷ್ಟರ ಚತುರ್ಥಿ ಇದೆ 5ನೇ ತಾರೀಕಿಗೆ. ಮರೆಯದೇ ಇದ್ದ ಹಾಗೆ ಗಕಾರ ಗಣಪತಿ ಸಹಸ್ರನಾಮವನ್ನು ಹೇಳಿ, ಅಥವಾ ಮನೆ ಹತ್ತಿರದಲ್ಲಿ ನಾನು ಗಣಪತಿ ದೇವಸ್ಥಾನ ಇದ್ದರೆ ಅದಕ್ಕೆ ಹೋಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕಡಲೆಕಾಳನ್ನು ಗಣಪತಿ ದೇವಸ್ಥಾನಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಸಂಕಷ್ಟರ ಚತುರ್ಥಿ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಇದನ್ನು ಕೂಡ ನೀವು ಗಮನಿಸಿ. ಇನ್ನು ಪುಷ್ಯ ನಕ್ಷತ್ರದವರು ನೋಡಿ 16ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಬಾದಾಮಿ ಅಮಾವಾಸ್ಯೆ ಅಂತಿದೆ. ಆ ದಿವಸ ಸಾಧ್ಯವಾದರೆ ಒಂದು ಕೂಷ್ಮಾಂಡ ಕುಂಬಳಕಾಯಿಯನ್ನು ದಾನ ಮಾಡಿ. ಆದರೆ ಬ್ರಾಹ್ಮಣರಿಗೆ ಯಾರ್ಯಾರು ಕೊಟ್ಟರೂ ಪರವಾಗಿಲ್ಲ, ಅಥವಾ ಏನಾದರೂ ಕೂಡ ಕೆಲವೊಂದಷ್ಟು ಅನ್ನದಾನಾದಿಗಳನ್ನು ಮಾಡ್ತಾ ಇರ್ತಾರೆ, ಅಂತಹ ಕ್ಷೇತ್ರಕ್ಕೆ 1-2 ನಿಮ್ಮ ಶಕ್ತಿ ಅನುಸಾರ ಕೂಷ್ಮಾಂಡ ದಾನವನ್ನು ಮಾಡಿ. ಕೂಷ್ಮಾಂಡ ದಾನದಿಂದ ಬಹಳ ಶುಭವಾದಂಥ ಅವಕಾಶಗಳಿದೆ. ಇನ್ನು ಆಶ್ಲೇಷ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಹನುಮಂತನ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ. ನಿಮಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ಇದೆ, ನಿಮಗೆ ಬುದ್ಧಿಯ ಬಲ ಇದೆ, ಯಶಸ್ಸು ಧೈರ್ಯ ಎಲ್ಲ ಇದೆ. ಆದರೆ ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಾ ಇದೆ ಆಶ್ಲೇಷ ನಕ್ಷತ್ರದವರಿಗೆ. ಹಾಗಾಗಿ ಹನುಮಂತ ದೇವರು ಪ್ರಾರ್ಥನೆ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಕಾರ್ಯಸಿದ್ಧಿ ಹನುಮಂತರ ಮಂತ್ರ, ಅದರ ಬಗ್ಗೆ ಕೆಲವೊಂದಷ್ಟು ವಿಡಿಯೋ ಹಾಕಿದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ಒಟ್ಟಿನಲ್ಲಿ ದೇವತಾನುಗ್ರಹದಿಂದ ಶುಭವಾಗಲಿ. ಅನೇಕ ಕಷ್ಟ ತೊಂದರೆ ತಾಪತ್ರಗಳೆಲ್ಲ ಪರಿಹಾರವಾಗಿ ಆ ದೈವಾನುಗ್ರಹದಿಂದ ಮಂಗಲ ಆಗುವ ಹಾಗೆ ಭಗವಂತನು ನಡೆಸಲಿ ಅಂಥೇಳಿ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.